ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿ 8ನೇ ತರಗತಿ ಎಂಬುದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವು ಇಂದಿನ ತರಗತಿಯಲ್ಲಿ 8ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಭಾಗ 1ರಲ್ಲಿ ಬರ್ತಕ್ಕಂತಹ ಪದ್ಯ ಭಾಗ ಬೇವು ಬೆಲ್ಲದೊಳಿಡಲೇನು ಫಲ, ಪುರಂದರದಾಸರು ರಚನೆ ಮಾಡಿರ್ತಕ್ಕಂತಹ ಪದ್ಯ ಭಾಗವನ್ನು ನೋಡೋಣ. ನೋಡಿ, ಪುರಂದರದಾಸರನ್ನು ನಾವು ಕರ್ನಾಟಕದ ಸಂಗೀತದ ಪಿತಾಮಹ ಅಂತೇಳಿ ಕರಿತೀವಿ. ಹೀಗಾಗಿ ಪುರಂದರದಾಸರು ಬರೆದಕ್ಕಂತಹ ಕೀರ್ತನೆಗಳನ್ನು ನೋಡೋಕ್ಕಿಂತ ಮುಂಚೆ ನಾವು ಈ ಪಾಠದ ಪ್ರವೇಶ ಭಾಗವನ್ನು, ಆಶಯ ಭಾಗವನ್ನು ನೋಡೋಣ. ಬನ್ನಿ. ಪುರಂದರದಾಸರು ಪದ್ಯ ಭಾಗ 3, ಬೇವು ಬೆಲ್ಲದೊಳಿಡಲೇನು ಫಲ. ಕವಿ ಪರಿಚಯ ತಿಳ್ಕೊಂಡು ಬರೋಣವೇ? ಬನ್ನಿ. ಕೃತಿಕಾರರ ಪರಿಚಯ. ಪುರಂದರದಾಸರು ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು. ಈಗಿನ ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಕ್ರಿಸ್ತಶಕ ಸುಮಾರು 1480ರಲ್ಲಿ ಜನಿಸಿದರು. ಪೂರ್ವದ ಹೆಸರು ಶ್ರೀನಿವಾಸ ನಾಯಕ. ಆಭರಣ ವ್ಯಾಪಾರಿಯಾಗಿದ್ದ ಇವರು ಜೀವನದಲ್ಲಿ ನಡೆದ ಘಟನೆಯಿಂದಾಗಿ ವೈರಾಗ್ಯ ತಾಳಿದರು. ನೋಡಿ, ಪುರಂದರದಾಸರನ್ನು ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಇವರು ಕೂಡ ಒಬ್ಬರು ಅಂತ ಕರಿತೀವಿ. ಇವರು ಹುಟ್ಟಿದ್ದೆಲ್ಲಪ್ಪ ಅಂತಂದರೆ ಪುರಂದರಗಡ. ಅದು ಈಗಿನ ಮಹಾರಾಷ್ಟ್ರದ ರಾಜ್ಯದಲ್ಲಿರ್ತಕ್ಕಂತಹ ಪುರಂದರಗಡ ಅನ್ನುವಂಥ ಒಂದು ಊರು. ಆ ಊರಿನಲ್ಲಿ 1480ರಲ್ಲಿ ಇವರು ಜನಿಸ್ತಾರೆ. ಇವರ ಮೊದಲಿನ ಹೆಸರು ಶ್ರೀನಿವಾಸ ನಾಯಕ ಅಂಥೇಳಿ. ಇವರು ಬಂಗಾರದ ವ್ಯಾಪಾರಿಯಾಗಿರ್ತಾರೆ. ಇವ್ರ ಜೀವನದಲ್ಲಿ ಯಾವುದೋ ಒಂದು ಘಟನೆಯಿಂದಾಗಿ ಇವ್ರು ಏನು ಮಾಡ್ತಾರೆ, ವೈರಾಗ್ಯವನ್ನು ಹೊಂದಿಬಿಡ್ತಾರೆ. ಹರಿಭಕ್ತರಾಗಿ 106 ಕೀರ್ತನೆಗಳನ್ನು ರಚಿಸಿದರು. ನೋಡಿ, ವೈರಾಗ್ಯವನ್ನು ತಾಳಿದಾದ ಮೇಲೆ ಇವರು ತಮ್ಮ ಜೀವನದಲ್ಲಿ ಹಲವಾರು ಕೀರ್ತನೆಗಳನ್ನು ರಚಿಸಲಿಕ್ಕೆ ಪ್ರಾರಂಭ ಮಾಡಿದರು. ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾದರು. ನೋಡಿ, ಇವರು ಎಷ್ಟೊಂದು ಕೀರ್ತನೆಗಳನ್ನು ರಚಿಸುವುದರಲ್ಲಿ ಮತ್ತು ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಅನಿಸ್ಕೋಬೇಕಪ್ಪ ಅಂತಂದ್ರೆ ಅಷ್ಟೊಂದು ಸುಲಭದ ಮಾತಲ್ಲ. ಹೀಗಾಗಿ ಇವರು ಗುರುಗಳಾಗಿ ಯಾರು? ವ್ಯಾಸರವರು. ಅವರಿಂದಲೇ ದಾಸರಂದರೆ ಯಾರು? ಪುರಂದರದಾಸರು ಅನ್ನಬೇಕು. ಆ ರೀತಿ ಇವರು ಇದ್ದರು. ಪುರಂದರದಾಸರು ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡರು. ಇವರ ಅಂಕಿತ ಪುರಂದರ ವಿಠಲ. ನೋಡಿ, ಇವರು ಹಲವಾರು ಸಂಗೀತಕ್ಕೆ ಸಂಬಂಧಪಟ್ಟಂತಹ ಪಿಳ್ಳಾರಿ ಗೀತೆಗಳನ್ನು ರಚಿಸಿದ್ದರಿಂದ ಇವರನ್ನು ನಾವು ಕರ್ನಾಟಕ ಸಂಗೀತದ ಪಿತಾಮಹ ಅಂತೇಳಿ ಕರಿತೀವಿ. ಇವರ ಅಂಕಿತ ನಾಮ ಪುರಂದರ ವಿಠಲ. ಆಶಯ ಭಾಗ ನೋಡೋಣ. ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ. ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾಫಲಗಳನ್ನು ಅಪೇಕ್ಷಿಸಬಾರದು. ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ ಎಂಬುದನ್ನು ಪುರಂದರದಾಸರು ಸರಳ ಉದಾಹರಣೆಗಳ ಮೂಲಕ ಇಲ್ಲಿ ನಿರೂಪಿಸಿದ್ದಾರೆ. ನೋಡಿ, ಇವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಮನುಷ್ಯನಿಗೆ ಹುಟ್ಟುಗುಣ ಅನ್ನುವಂಥದ್ದು ಅದು ಸುಟ್ಟರೂ ಹೋಗುವುದಿಲ್ಲ. ಅದು ಮನುಷ್ಯ ಹುಟ್ಟಿದಾಗಿಂದ ಹಿಡಿದು ಸಮಾಧಿ ಆಗುವವರು ಕೂಡ ಆತನ ಹುಟ್ಟುಗುಣ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಆದರೂ ಕೂಡ ಏನು ಹೇಳ್ತಾರೆ, ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ಲಿಕ್ಕತ್ತೀವಿ ಅಥವಾ ಯಾವುದಾದ್ರು ಒಂದು ಕೆಲಸವನ್ನು ನಾವು ಮಾಡತ್ತೇವೆ ಅಂದರೆ ಅದ್ರ ಫಲಾಫಲಗಳನ್ನು ನಾವು ಯಾವತ್ತೂ ಅಪೇಕ್ಷೆಯನ್ನು ಮಾಡಬಾರ್ದು. ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೆ ಆದರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಖಂಡಿತ ಭಗವಂತ ನಮಗೆ ಫಲ ಕೊಟ್ಟೇ ಕೊಡ್ತಾನೆ ಅನ್ನುವಂಥದ್ದು. ನಿರ್ಮಲ ಭಕ್ತಿ ಹೊಂದಿದ್ದರೆ ಸಾಕು, ನಾವು ಮಾಡಿದಂತಹ ಕೆಲಸ ಯಾವಾಗಲೂ ಒಳ್ಳೆಯದಾಗತ್ತೆ ಅಂಥೇಳಿ ಪುರಂದರ ವಿಠಲರು ಅಂದರೆ ಪುರಂದರದಾಸರು ಏನು ಹೇಳ್ತಾರೆ, ತಮ್ಮ ಸರಳ ಉದಾಹರಣೆಯನ್ನು ತಮ್ಮ ಸರಳವಾದಂತಹ ಕೀರ್ತನೆಗಳ ಮುಖಾಂತರ ನಮಗೆ ತಿಳಿಸಿದ್ದಾರೆ. ಪದಗಳ ಅರ್ಥ ಕೊಟ್ಟಿದ್ದಾರೆ ನೋಡಿ. ಕುಟಿಲ ಅಂದರೆ ಮೋಸ ಮಾಡೋದು, ವಂಚನೆ. ಕುಪಿತ ಸಿಟ್ಟಿನಿಂದ ಕೂಡಿರ್ತಕ್ಕಂಥದ್ದು. ಕುಜನರು ಕೆಟ್ಟ ಜನರು. ಸಟೆ ಅಂದರೆ ಸುಳ್ಳು. ನೋಡಿ, ಇನ್ನು ಪ್ರವೇಶ ಭಾಗವನ್ನು ನೋಡೋಣ. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ 15 ಮತ್ತು 16ನೇ ಶತಮಾನದಲ್ಲಿ ಜ್ಞಾನ ಮತ್ತು ಭಕ್ತಿಯ ಮೂಲಕ ಮುಕ್ತಿಯನ್ನು ಕಾಣಬಯಸಿ ವಿಷ್ಣುವಿನ ಆರಾಧ್ಯ ದೈವವನ್ನಾಗಿಸಿಕೊಂಡು ಆಧ್ಯಾತ್ಮಿಕ ಚಟುವಟಿಕೆ, ಸಾಮಾಜಿಕ ಸಾಂಸ್ಕೃತಿಕ ಸುಧಾರಣೆಗಾಗಿ ಶ್ರಮಿಸಿದ ಸಾಹಿತ್ಯವೇ ಪ್ರಕಾರವೇ ದಾಸ ಸಾಹಿತ್ಯ. ನೋಡಿ, ಇದೇ ಥರ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ 15 ಮತ್ತು 16ನೇ ಶತಮಾನದಲ್ಲಿ ಜ್ಞಾನ ಮತ್ತು ಭಕ್ತಿಯ ಚಳವಳಿ ನಡೆಯಿತು. ಅಂದರೆ ಜ್ಞಾನ ಮತ್ತು ಭಕ್ತಿಯನ್ನು ಕಾಣಲು ಹೊರಟಂತಹ ಅಂಥವರು ವಿಷ್ಣುವನ್ನು ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡು ಅವರು ಆಧ್ಯಾತ್ಮಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಶ್ರಮಿಸಿದಂತಹ ಒಂದು ಪ್ರಕಾರಕ್ಕೆ ನಾವು ದಾಸ ಸಾಹಿತ್ಯ ಅಂತೇ ಕರಿತೀವಿ. ಅಂದರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅಂದರೆ ದಾಸ ಸಾಹಿತ್ಯ ವಿಷ್ಣು ಅಥವಾ
ಅವನ ಅವತಾರಗಳಲ್ಲಿ ಇದು ಒಂದು ಅಂತೇಳಿ ನಾವು ಹೇಳ್ತೀವಿ. ಅಂದ್ರೆ ವಿಷ್ಣು ಅಥವಾ ಅವನ ಅವತಾರಗಳಲ್ಲಿ ಒಂದನ್ನು ಗೌರವಿಸಲು ಭಕ್ತರು ರಚಿಸಿದಂತಹ ಭಕ್ತಿ ಚಳವಳಿಯ ಒಂದು ಸಾಹಿತ್ಯದ ಪ್ರಕಾರ ಅಂತ ನಾವು ದಾಸ ಸಾಹಿತ್ಯವನ್ನು ಕರಿತೀವಿ. ಅಂದರೆ ಕನ್ನಡದಲ್ಲಿ ದಾಸ ಅಕ್ಷರಸ ಸೇವಕ ಮತ್ತು ಸಾಹಿತ್ಯ ಅಂದರೆ ಸಾಹಿತ್ಯ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಅಂದರೆ ದೇವರ ಸೇವಕರು ಅನ್ನುವಂಥದ್ದು ಅರ್ಥವನ್ನು ಏನು ಮಾಡುತ್ತೆ, ಇದು ಕೊಡುತ್ತೆ ಅಂಥೇಳಿ ಹೇಳ್ಬೋದು. ಆಮೇಲೆ ವಿಷ್ಣು ಅಥವಾ ಅವನ ಅವತಾರಗಳಲ್ಲಿ ಒಂದಾದಂತಹ ಭಕ್ತಿಯ ಬೋಧಕರು ಇವರು ದಾಸ ಸಾಹಿತ್ಯವನ್ನು ರಚನೆ ಮಾಡೋರು ಅವರು ಅಂತ ಹೇಳ್ತಾರೆ. ಹೀಗಾಗಿ ಈ ಹರಿದಾಸರ ಭಕ್ತಿ ಸಾಹಿತ್ಯನ ಒಟ್ಟಾರೆಯಾಗಿ ನಾವು ದಾಸ ಸಾಹಿತ್ಯ ಅಂತ ಕರಿತೀವಿ. ಕನ್ನಡ ಭಾಷೆಯಲ್ಲಿ ದಾಸರು ದ್ವೈತ ಪಂಡಿತರು ಅನ್ನುವಂತಹ ಒಂದು ಹೆಗ್ಗಳಿಕೆ ಪಾತ್ರ ಆಗಿದ್ದಾರೆ. ಆಮೇಲೆ ಕರ್ನಾಟಕ ಸಂಗೀತ ಶ್ರೀಮಂತ ಪರಂಪರೆಗೆ ಈ ಹರಿದಾಸರು ಏನು ಮಾಡಿದ್ದಾರೆ, ಆ ಕೊಡುಗೆಯನ್ನು ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ದಾಸ ಸಾಹಿತ್ಯವನ್ನು ನಾವು ದಾಸ ವಾಗ್ಮಯ ಹರಿದಾಸ ಸಾಹಿತ್ಯವೆಂತಲೂ ಕರಿತೀವಿ ನೋಡಿ. ಅಂದರೆ ಹೇಳಿದ್ನಲ್ವ, ಹರಿದಾಸರು ನಮ್ಮ ಕನ್ನಡ ಸಂಗೀತ ಸಾಹಿತ್ಯಕ್ಕೆ ಹಲವಾರು ಗೀತಗಳನ್ನು ರಚಿಸುವುದರ ಮುಖಾಂತರ ಏನು ಮಾಡಿದ್ದಾರೆ, ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ದಾಸ ಎಂದರೆ ಸೇವಕ ಎಂದರ್ಥ. ಶ್ರೀಹರಿಯಲ್ಲಿ ಭಕ್ತಿಯನ್ನಿಟ್ಟು ಮನಸ್ಸನ್ನು ನಿರ್ಮಲ ಮಾಡಿಕೊಂಡು ತ್ಯಾಗ ಜೀವನ ನಡೆಸುತ್ತಾ ಹರಿನಾಮ ಜಪಿಸುತ್ತಾ ರಚಿಸಿದ ಸಾಹಿತ್ಯ ಪ್ರಕಾರ ಇದಾಗಿದೆ. ಅಂದರೆ ದಾಸ ಸಾಹಿತ್ಯ ಅಂತಂದರೆ ಏನಪ್ಪ ಅಂದರೆ, ಸಾಹಿತ್ಯ ಅಂದರೆ ಸಾಹಿತ್ಯನೇ, ದಾಸ ಅಂದರೆ ಸೇವಕರು, ಅಂದರೆ ದೇವರ ಸೇವಕರು ಅನ್ನುವಂಥ ಒಂದು ಅರ್ಥವನ್ನು ಇಟ್ಕೊಂಡು ಶ್ರೀಹರಿಯಲ್ಲಿ ಅಂದರೆ ವಿಷ್ಣುವಿನಲ್ಲಿ ಭಕ್ತಿಯನ್ನಿಟ್ಟು ಮನಸ್ಸನ್ನು ಯಾವಾಗಲೂ ಶುದ್ಧವಾಗಿಟ್ಕೊಂಡು ನಿರ್ಮಲವಾಗಿಟ್ಟು ಪವಿತ್ರವಾಗಿಟ್ಕೊಂಡು ಒಂದು ತ್ಯಾಗದ ಜೀವನವನ್ನು ನಡೆಸ್ತಾ ಹೋಗ್ತಾರೆ. ಈಗ ಹರಿನಾಮವನ್ನು ಜಪಿಸ್ತಾ ರಚಿಸಿದಂತಹ ಒಂದು ಸಾಹಿತ್ಯದ ಪ್ರಕಾರಕ್ಕೆ ನಾವು ದಾಸ ಸಾಹಿತ್ಯ ಅಂಥೇಳಿ ಕರಿತೀವಿ. ಈ ಸಾಹಿತ್ಯ ಪ್ರಕಾರಗಳಲ್ಲಿ ಬರುವ ನರಹರಿ ತೀರ್ಥರು, ಶ್ರೀಪಾದರಾಜರು, ವ್ಯಾಸರು, ವಿಜಯದಾಸರು, ಕನಕ ಪುರಂದರದಾಸರು, ರಾಘವೇಂದ್ರ ತೀರ್ಥರೇ ಮೊದಲಾದವರು ಭಕ್ತಿಯ ಆಧ್ಯಾತ್ಮಿಕ ವಿಷಯಗಳನ್ನು ಸುಂದರ ಕಾವ್ಯವನ್ನಾಗಿಸುವ ಮೂಲಕ ಕೀರ್ತನೆಗಳು, ಉಗಾಭೋಗ, ಸುಳಾದಿ, ಮಂಡಿಗೆ ಮೊದಲಾದ ರಚನೆಗಳನ್ನು ರಚಿಸುವ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ್ದಾರೆ. ಕೆಲವನ್ನು ಪರಿಚಯಾತ್ಮಕವಾಗಿ ನೀಡಲಾಗಿದೆ ನೋಡಿ. ಈ ನಮ್ಮ ಸಾಹಿತ್ಯದ ಪ್ರಕಾರ ಎಲ್ಲ ಹರಿದಾಸ ಸಾಹಿತ್ಯದ ಪ್ರಕಾರ ನಾವು ಪ್ರಮುಖವಾಗಿ ಕೇಳಿರ್ತಕ್ಕಂಥ ಹೆಸರುಗಳು ಯಾವಪ್ಪ ಅಂದರೆ ನರಹರಿ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಯರು, ವಿಜಯದಾಸರು, ಕನಕದಾಸರು, ಹಾಗೆ ಪುರಂದರದಾಸರು ಮತ್ತು ಅದಷ್ಟೇ ಅಲ್ಲದೆ ರಾಘವೇಂದ್ರ ತೀರ್ಥ ಕೂಡ ಇವರೆಲ್ಲ ಹರಿದಾಸ ಸಾಹಿತ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ಭಕ್ತಿ ಆಧ್ಯಾತ್ಮಿಕ ವಿಷಯಗಳನ್ನ ಸುಂದರ ಕಾವ್ಯವನ್ನಾಗಿಸುವ ಮೂಲಕ ಇವರು ಕೀರ್ತನೆಗಳನ್ನು, ಉಗಾಭೋಗಗಳನ್ನ, ಸುಳಾದಿ, ಮಂಡಿಗೆ ಹೀಗೆ ಹಲವಾರು ರೀತಿಯಾದಂತಹ ರಚನೆಗಳನ್ನು ರಚಿಸುವುದರ ಮುಖಾಂತರ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಇನ್ನಷ್ಟು ಶ್ರೀಮಂತವನ್ನುಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಕೆಲವೊಂದಷ್ಟು ಏನು ಮಾಡಿದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪುರಂದರದಾಸರು ಕೊಟ್ಟಿರ್ತಕ್ಕಂಥದ್ದನ್ನು ಫಸ್ಟ್ ಒಂದು ಸಲ ಪದ್ಯವನ್ನು ಓದ್ತೀನಿ. ಬೇವು ಬೆಲ್ಲದೊಡಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ, ಕುಟಿಲವ ಬಿಡದಿಹ ಕುಜನರು ಮಂತ್ರವ ಪಠನೆಯ ಮಾಡಿದರೇನು ಫಲ, ಸಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೇನು ಫಲ, ಮಾತಾಪಿತರನ್ನು ಬಳಲಿಸುವ ಆತನು ಯಾತ್ರೆಯ ಮಾಡಿದರೇನು ಫಲ, ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ, ಕಪಟತನದಲ್ಲಿ ಕಾಡುವವರೆಲ್ಲರೂ ಜಪಗಳ ಮಾಡಿದರೇನು ಫಲ, ಕುಪಿತ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ಮಾಡಿದರೇನು ಫಲ, ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ, ಶ್ರೀನಿಧಿ ಪುರಂದರ ವಿಠಲನ ನೆನೆಯಲಿ ಮೌನವ ಮಾಡಿದರೇನು ಫಲ. ನೋಡಿ ಎಷ್ಟು ಅದರ ಆಡು ಭಾಷೆಯಲ್ಲಿ ಸರಳವಾದಂತಹ ಭಾಷೆಯಲ್ಲಿ ಇಲ್ಲಿ ಹೇಳ್ತಾರೆ. ನಮಗೆ ಪದ್ಯಭಾಗವನ್ನು ನೋಡೋಣ ಬನ್ನಿ. ಬೇವು ಬೆಲ್ಲದೊಡಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ. ನೋಡಿ ಬೇವು ಅಂತಂದರೆ ನಿಮಗೇನು ಬಂತ ಐಡಿಯಾ ಬಂತ? ಬೇವು ಅಂದರೆ ಬೇವಿನ ಗಿಡ, ಬೇವಿನ ಮರ ಅಂತ ಕರಿತೀವಿ. ಬೇವಿನ ಗಿಡದ ತೊಗಟೆ ಆಗಿರ್ಬೋದು, ಕಾಂಡ ಆಗಿರ್ಬೋದು, ಅಥವಾ ಎಲೆ ಆಗಿರ್ಬೋದು, ಬೇವು ತುಂಬ ಸಿಹಿಯಾಗಿರುತ್ತಾ? ಇರತ್ತಾ? ಇಲ್ಲ ತಾನೇ ಮಕ್ಕಳೇ? ಏನಿರುತ್ತೆ? ತುಂಬ ಕಹಿಯಾಗಿರುತ್ತೆ, ಒಗರಾಗಿರುತ್ತೆ. ಬೇವು ತನ್ನ ಮೂಲಭೂತವಾದಂತಹ ನೈಸರ್ಗಿಕ ದತ್ತವಾದಂತಹ ಪ್ರಕೃತಿ ದತ್ತವಾಗಿರ್ತಕ್ಕಂತಹ ಬಂದಂತಹ ಗುಣ ಯಾವುದು? ಕಹಿಯಾಗಿರುವುದು, ವಿಷವಾಗಿರುವುದು ಕೂಡ ಇರುತ್ತೆ. ಅಂದರೆ ಮೂಲಭೂತ ಗುಣ ಅಥವಾ ಏನು? ಕಹಿ. ಯಾವುದು? ಬೇವು ಬೆಲ್ಲದೊಳಿಡಲೇನು ಫಲ. ಬೆಲ್ಲ ಅಂದರೆ ಸಿಹಿ. ಬೇವಿಂದು ಕಹಿ ಆದರೆ ಬೆಲ್ಲ ಯಾವಾಗಲೂ ಸಿಹಿಯಾದಂತಹ ಒಂದು ಅಮೃತವನ್ನು ಕೊಡುತ್ತೆ. ಇವೆರಡನ್ನು ನಾವು ಕೂಡಿಟ್ಟರೆ, ಎರಡನ್ನೂ ಒಂದೇ ತಟ್ಟೆಯಲ್ಲಿಟ್ಟರೆ ಇದನ್ನು ನಾವೇನಂತೀವಿ? ಬೇವು ಹೋಗಿ ಬೆಲ್ಲ ಆಗತ್ತೆ, ಬೆಲ್ಲ ಹೋಗಿ ಬೇವಾಗತ್ತಾ? ಇಲ್ಲ. ಅದೇನಾದರೂ ಸಾಧ್ಯ ಆಗತ್ತಾ? ಬೇವು ಬೆಲ್ಲದೊಳಿಡಲೇನು ಫಲ ಅಂದರೆ ಅವೆರಡನ್ನೂ ಕೂಡಿಸಿಟ್ರೆ
ಒಂದೇ ರೀತಿಯಾದಂಥ ಮೂಲಭೂತ ಗುಣ ಏನಾದ್ರು ಬದಲಾಗತ್ತಾ, ಅಥವಾ ನೈಸರ್ಗದತ್ತವಾಗಿ ಬಂದಿರತಕ್ಕಂತಹ ಗುಣ ಬದಲಾಗತ್ತಾ? ಇಲ್ಲ ತಾನೇ. ಹಾಗೆಯೇ ಮನುಷ್ಯನನ್ನು ನಾವು ಯಾವಾಗಲೂ ಒಳ್ಳೆಯ ಗುಣವನ್ನು, ಈ ಕೆಟ್ಟ ವ್ಯಕ್ತಿ ಇರ್ತಾನೆ, ತುಂಬ ಕೆಟ್ಟದಾಗಿರ್ತಕ್ಕಂತಹ ವ್ಯಕ್ತಿ ಇರ್ತಾನೆ, ಆತನನ್ನು ಕರೆದುಕೊಂಡು ಬಂದು ಒಳ್ಳೆಯವರಲ್ಲಿಟ್ಟರೆ ಅವನು ತನ್ನ ಕೆಟ್ಟತನವನ್ನು ಬಿಡ್ತಾನ? ಇಲ್ಲ, ಬಿಡೋದಿಲ್ಲ. ಅಂದರೆ ಆತನನ್ನು ನಾವು ತಿದ್ದಿ ಬುದ್ಧಿ ಸರಿ ಮಾಡಬೇಕು. ಆತನು ಕೂಡ ನಾವು ಟೈಮ್ ಕೊಡಬೇಕು, ಕಾಲಾವಕಾಶ ಕೊಡಬೇಕು. ಇಲ್ಲೇನು ಹೇಳ್ತಾ ಇದ್ದಾರೆ, ಬೇವನ್ನು ಬೆಲ್ಲವನ್ನು ನಾವು ಒಂದೇ ಕಡೆ ಇಟ್ಟರೆ ಅವು ತಮ್ಮ ನೈಸರ್ಗಿಕದತ್ತವಾಗಿರ್ತಕ್ಕಂಥ ಬಂದಿರ್ತಕ್ಕಂಥ ಗುಣಗಳು ಏನಾದ್ರು ಬದಲಾಗತ್ತಾ? ಇಲ್ಲ. ಹಾವಿಗೆ ಹಾಲೆರೆದರೇನು ಫಲ? ನೋಡಿ, ಹಾವು ನೋಡಿದ ತಕ್ಷಣ ಅದು ಹಾಲನ್ನು ನಾವು ಕುಡಿಸ್ಲಿಕ್ಕೆ ಅಥವಾ ಹಾಲನ್ನು ಎಲ್ಲಿಕ್ಕೆ ಹೋದರೆ ತನ್ನ ಗುಣವನ್ನು ಬಿಡುತ್ತಾ? ಕಚ್ಚಿಬಿಡುತ್ತೆ ಅದು. ಹೀಗಾಗಿ ನಾವು ಹಾವಿಗೆ ಹೋಗಿ ಒಳ್ಳೆಯ ಪ್ರಾಣಿ ಅಂತೇಳಿ ಹೋಗಿ ಅದಕ್ಕೇನಾದ್ರೂ ಹಾಲನ್ನು ಎರೆದ್ರೆ ಕತೆಗೆ ಗೋವಿಂದ, ಹೌದಲ್ವಾ? ಅಂದರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ನೈಸರ್ಗದತ್ತವಾಗಿ ಅಥವಾ ಪ್ರಕೃತಿದತ್ತವಾಗಿ ಮೊದಲಿಂದ ಬಂದಿರತಕ್ಕಂತಹ ಮೂಲಭೂತ ಗುಣಗಳನ್ನು ನಾವು ಯಾರಿಂದನೂ ಬದಲಾಯಿಸೋಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನೋಡಿ ಸಿಂಪಲಾಗಿ ಹೇಳ್ತಾರೆ, ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಅಂದರೆ ಪ್ರಕೃತಿದತ್ತವಾಗಿ ಮೊದಲಿಂದಲೂ ಬಂದಿರತಕ್ಕಂತಹ ನೈಜ ಗುಣಗಳನ್ನು ಯಾರಿಂದಲೂ ಯಾವಾಗಲೂ ನಾವು ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಎಂದಿಗೂ ಕೂಡ ಸಾಧ್ಯ ಆಗುವುದಿಲ್ಲ, ಪ್ರಕೃತಿದತ್ತವಾಗಿ ಬಂದಿರತಕ್ಕಂಥದ್ದು ಅಂತ ಹೇಳಿ ಇಲ್ಲಿ ಪುರಂದರದಾಸರು ಹೇಳ್ತಾ ಇದ್ದಾರೆ. ಇನ್ನು 2ನೇ ಪದ್ಯ ಭಾಗದಲ್ಲಿ ಹೇಳ್ತಾ ನೋಡಿ, ಕುಟಿಲವ ಬಿಡದಿಹ ಕುಜನರು ಮಂತ್ರವ ಪಠನೆಯ ಮಾಡಿದರೇನು ಫಲ, ಸಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೇನು ಫಲ. ನೋಡಿ, ಕುಟಿಲವ ಬಿಡದಿಹ ಕುಜನರು ಮಂತ್ರವ ನೋಡಿ ಪಠನೆಯ ಮಾಡಿದರೇನು ಫಲ. ಕುಟಿಲ ಅಂತಂದರೆ ಮೋಸ, ಸುಳ್ಳು ಹೇಳೋರು ಅಂತ ಅರ್ಥ. ಇವರು ಮೋಸ ಮಾಡುವಂತಹ ಜನ ಅವರು ಕುಜನರು. ಕುಟಿಲವ ಬಿಡದೇಹ ಅಂದರೆ ಮೋಸವನ್ನು ಬಿಡದೇ ಇರ್ತಕ್ಕಂತಹ ಜನರು ಮಂತ್ರದ ಪಠನೆಗಳನ್ನು ಮಾಡಿದರೆ ಏನು ಫಲ? ಯಾವಾಗಲೂ ಇನ್ನೊಬ್ಬರಿಗೆ ಮೋಸ ಮಾಡೋದು, ಯಾವಾಗಲೂ ಇನ್ನೊಬ್ಬರಿಗೆ ಅನ್ಯಾಯವನ್ನು ಮಾಡೋದು, ಯಾವುದೋ ಒಂದು ವಿಷಯಕ್ಕೆ ಅವರನ್ನು ಮನಸ್ಸನ್ನು ನೋಯಿಸೋದು, ಅವರು ಕಣ್ಣಲ್ಲಿ ಕಣ್ಣೀರನ್ನು ತರಿಸೋದಾಗಲಿ, ಏನೋ ಒಂದು ಮಾಡಲಿ ಒಟ್ಟಾರೆಯಾಗಿ. ಅಂದರೆ ಮೋಸವನ್ನು ಮಾಡ್ತಾನೆ ಬಂದಿರತಕ್ಕಂತಹ ಮೊದಲಿಂದ ಬಂದಿರತಕ್ಕಂತಹ ಜನ ಸಡನ್ನಾಗಿ ಅವ್ರ ಬಾಯಲ್ಲಿ ಮಂತ್ರದ ಪಠನೆಯನ್ನು ಮಾಡಕತ್ತಾರೆ, ಅಂದರೆ ಒಂದು ಮಂತ್ರಘೋಷವನ್ನು ಹೇಳಿಕತ್ತಂದ್ರೆ ಏನು ಪ್ರಯೋಜನ? ಅದೇನೂ ಪ್ರಯೋಜನ. ನಾವು ಮೊದಲಿಂದ ನಮ್ಮ ಸಮಾಜದಲ್ಲಿ ಉತ್ತಮವಾದಂಥ ವ್ಯಕ್ತಿತ್ವ ಇದ್ದವ್ರಿಗೆ ಮಾತ್ರ ಬೆಲೆ. ಆತ ಯಾವಾಗಲೂ ಕೆಟ್ಟವನ್ನು ಮಾತನಾಡೋದು, ಕೆಟ್ಟ ರೀತಿಯಾಗಿರೋದು, ಕೆಟ್ಟ ರೀತಿ ಅಸಭ್ಯ ಮಾಡುವಂತಹ ವ್ಯಕ್ತಿ ಆದವನು ಆತನ ಬಾಯಲ್ಲಿ ದಿಢೀರನೆ ಒಂದೇ ಒಂದು ಸಲ ಮಂತ್ರ ಬಂದರೆ ಅದರಿಂದೇನು ಪ್ರಯೋಜನ ಇಲ್ಲ. ಸಟೆಯನ್ನು ಹಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೇನು ಫಲ. ಸಟೆ ಅಂದರೆ ಸುಳ್ಳನ್ನು ಮಾತಾಡ್ತಕ್ಕಂತಹ ಜನ ಏನು ಜನರು ಅದಲ್ಲ, ಅವರ ಮನಸ್ಸೊಳಗೆ ಪುರಂದರ ವಿಠಲನ ಏನಾದರೂ ನೆನೆದ್ರೆ ಏನು ಫಲ ಸಿಗ್ತತಿ? ಇಲ್ಲ. ಮೋಸ ಮಾಡಿ ಬದುಕ್ತಕ್ಕಂತಹ ವ್ಯಕ್ತಿ ಸಡನ್ನಾಗಿ ಮಂತ್ರಘೋಷವನ್ನು ಅಥವಾ ಮಂತ್ರನ ಹೇಳಿ ಪ್ರಾರಂಭ ಮಾಡಿದ್ರೆ ಅದರಿಂದ ಏನಾದರೂ ಸಾಧ್ಯ ಆಗುತ್ತಾ? ಇಲ್ಲ. ಅದೇ ರೀತಿಯಾಗಿ ಸುಳ್ಳನ್ನು ಆಡ್ತಾನೆ, ಸುಳ್ಳಿನಿಂದಲೇ ಬಂದಿರತಕ್ಕಂತಹ ವ್ಯಕ್ತಿಗಳು, ಅಂತಹ ಜನರು ಮನಸ್ಸಿನೊಳಗೆ ತಮ್ಮ ಪುರಂದರ ವಿಠಲನ ಏನಾದರೂ ನೆನೆಸ್ಕೊಂಡು ಏನಾದರೂ ಪ್ರಯೋಜನ ಆಗತ್ತೆ? ಇಲ್ಲ. ಅಂದರೆ ಯಾವಾಗಲೂ ಅವ್ರು ಏನು ಮಾಡ್ತಾರೆ, ಮೋಸ ಮಾಡೋರಾಗಿರ್ಬೇಕು, ಸುಳ್ಳು ಹೇಳೋರಾಗಿರ್ಬೋದು, ಯಾರೇ ಆಗಲಿ, ಅವ್ರು ಯಾರೇ ಇರಲಿ, ಅವ್ರು ಏನೇ ಆದರೂ ಕೂಡ ಅವರು ತಮ್ಮ ಜೀವನದಲ್ಲಿ ಅವರು ಏನೇ ತಪ್ಪುಗಳನ್ನು ಮಾಡಿದರು, ಏನೇ ಮಾಡಿದರು, ಮೋಸ ಮಾಡಿ ಬದುಕ್ತಾಯಿದ್ರೆ, ಸುಳ್ಳು ಹೇಳಿ ಬದುಕ್ತಾಯಿದ್ರೆ ಅವರು ಒಳ್ಳೆಯವರು ಆಗಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ತಾರೆ. ಇನ್ನು ಮುಂದಿನ ಭಾಗದಲ್ಲಿ ನೋಡಿ, ಮಾತಾಪಿತರನ್ನು ಬಳಲಿಸುವ ಆತನು ಯಾತ್ರೆಯ ಮಾಡಿದರೇನು ಫಲ, ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ. ನೋಡಿ, ಮಾತಾಪಿತರನ್ನು ಬಳಲಿಸುವ ಆತನು ಯಾತ್ರೆಯ ಮಾಡಿದರೇನು ಫಲ. ನೋಡಿ, ತಂದೆ ತಾಯಿಯನ್ನು ತೊಂದರೆ ಕೊಡೋನು, ತಂದೆ ತಾಯಿಗೆ ನೋವನ್ನುಂಟು ಮಾಡೋನು ಮನುಷ್ಯ ಸಂಘಜೀವಿ. ಆತ ಯಾವಾಗಲೂ ಒಬ್ಬಂಟಿಯಾಗಿ ಬದುಕಲಾರ. ಅಂತಹ ವ್ಯಕ್ತಿ ತನಗೆ ಜನ್ಮ ಕೊಟ್ಟು ಹೆತ್ತು ಹೊತ್ತು ಸಾಕಿ ಸಲಹಿದಂತಹ ತಂದೆ ತಾಯಿಯನ್ನು ನೋಯಿಸೋನು, ತೊಂದರೆಯನ್ನು ಮಾಡುವುದು, ಅವರನ್ನು ಬೈಯೋದಾಗಲಿ ಹೊಡೆಯೋದಾಗಲಿ, ಒಂದು ತನ್ನವನ್ನು ಕೊಡೋದೇ ಆಗಲಿ, ಇಂಥವು ಮಾಡ್ತಕ್ಕಂತಹ ವ್ಯಕ್ತಿ ಯಾತ್ರೆಯನ್ನು ಮಾಡಿದರೆ ಏನು ಫಲ? ಏನು ಪ್ರಯೋಜನ ಇಲ್ಲ. ದೇಶ ವಿದೇಶದಾಗಲಿ ಅಥವಾ ದೇವರಿಗೆ ಹೋಗಿ ನನ್ನ ತಂದೆ ತಾಯಿ ಆ ರೀತಿ ತ್ರಾಸು ಕೊಟ್ಟಿರ್ತಾನೆ, ಆದರೆ ದೇವರಲ್ಲಿ ಹೋಗಿ ಕೈ ಮುಗಿತಾನೆ ಅಂತನಿಗೆ ಯಾವ ಫಲವೂ ಕೂಡ ಪ್ರಾಪ್ತಿಯಾಗುವುದಿಲ್ಲ. ಭಗವಂತ ಅಂಥವ್ನ ಯಾವುದೇ ಕಾರಣಕ್ಕೂ ಮೆಚ್ಚೋದಿಲ್ಲ. ಅಂದರೆ ಈಗ ನೋಡಿ, ಇತ್ತೀಚೆಗೆ ಏನಾಗ್ಬಿಟ್ಟಿದೆಪ್ಪ ಅಂದರೆ ವೃದ್ಧಾಶ್ರಮಕ್ಕೆ ಹೋಗ್ಬಿಟ್ಬಿಡ್ತಾರೆ ಮಕ್ಕಳು, ತಮ್ಮ ತಂದೆ ತಾಯಿಯನ್ನು ನೋಡ್ಕೊಳ್ಳೋಕ್ಕೆ ಆಗಲ್ಲ ಅಂಥೇಳಿ. ನೋಡಿ, ನಾವು ಕೂಡ ಆ ಸ್ಟೇಜಲ್ಲಿ ಒಂದಲ್ಲ ಒಂದು ದಿನ ಸಿಗೋರೇ ತಾನೆ. ಇವತ್ತು ನಾವು ನಮ್ಮ ತಂದೆ ತಾಯಿನ ಹೋಗಿ ವೃದ್ಧಾಶ್ರಮ ಇಟ್ಟರೆ ನಾಳೆ ನಮ್ಮ ಮಕ್ಕಳು ನಮ್ಮನ್ನು ಹೋಗಿಡ್ತಾರೆ. ಅಂದರೆ ಏನಾಗಬೇಕಪ್ಪ ಅಂದರೆ
ನಾವು ತಂದೆ ತಾಯಿನ ಪ್ರೀತಿಯಿಂದ ಗೌರವದಿಂದ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ನಡೆಸ್ಕೋಬೇಕು. ಅಂದಾಗ ಭಗವಂತ ನಮ್ಮ ಕಾರ್ಯಕ್ಕೆ ನಮ್ಮ ಕುಶಲೋಪರಿಗೆ ಮೆಚ್ತಾನಂತಲೇ ಹೇಳ್ಬೋದು. ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೆ ಏನು ಫಲ. ನೋಡಿ, ಘಾತಕತನ ಅಂದರೆ ಕೆಟ್ಟ ಕೆಲಸವನ್ನು ಮಾಡುವಂಥವನು, ಕೊಲೆ, ಅತ್ಯಾಚಾರ, ದರೋಡೆ, ಸುಲಿಗೆ, ರಾಬರಿ ಆಗಿರ್ಬೋದು. ಇಂಥ ಒಟ್ಟಾರೆಗಿಂತ ಕೆಟ್ಟ ಕೆಲಸನೇ ಮಾಡ್ತಕ್ಕಂತಹ ವ್ಯಕ್ತಿ, ಅದು ನಿರಂತರವಾಗಿ ಮಾಡ್ತಕ್ಕಂತಹ ವ್ಯಕ್ತಿ ಒಂದೇನು ಸಡನ್ನಾಗಿ ಅವನ ಬಾಯಲ್ಲಿ ಭಗವದ್ಗೀತೆ ಬರೋದು ಅಥವಾ ಭಗವದ್ಗೀತೆಯನ್ನು ಓದೋದಾಗಲಿ ಅಥವಾ ಯಾವುದೇ ಗೀತೆ ಗ್ರಂಥವನ್ನು ಓದೋದಾಗಲಿ ಮಾಡಿದರೆ ಏನು ಫಲ ಸಿಗತ್ತಾ? ಖಂಡಿತ ಏನೂ ಫಲ ಸಿಗೋದಿಲ್ಲ. ನೋಡಿ, ಟೋಟಲಾಗಿ ಈ ಪದ್ಯ ಭಾಗದ ಅರ್ಥ ಏನಪ್ಪ ಅಂದರೆ, ತಂದೆ ತಾಯಿಯನ್ನು ನೋಯಿಸೋನು, ತಂದೆಯನ್ನು ಸರಿಯಾಗಿ ನೋಡ್ಕೊಳ್ಳದೇ ಇರ್ತಕ್ಕಂತಹ ವ್ಯಕ್ತಿ ಯಾವುದಾದ್ರೂ ಒಂದು ಪುಸ್ತಕವನ್ನು ಓದಿದ ಫಲ ಸಿಗುತ್ತಾ? ಇಲ್ಲ. ಅದೇ ರೀತಿಯಾಗಿ ಯಾವಾಗಲೂ ಕೆಟ್ಟ ಕೆಲಸವನ್ನು ಮಾಡ್ತಾನೆ ಇರ್ತಕ್ಕಂತಹ ವ್ಯಕ್ತಿ ಸಡನ್ನಾಗಿ ಒಂದಿನ ಆತ ಬದಲಾಗಿದ್ದೀನಿ ಅಂತ ಯಾವುದೋ ಒಂದು ಗೀತೆ ಪುಸ್ತಕ ನೋಡ್ಕೊಂಡು ಓದಿದ್ರೆ ಏನಾದರೂ ಫಲ ಸಿಗುತ್ತಾ? ಇಲ್ಲ. ಇಷ್ಟು ದಿನ ಆತ ಸಮಾಜದಲ್ಲಿ ಹಲವಾರು ಕೆಟ್ಟ ಕೆಲಸಗಳನ್ನು ಮಾಡಿಬಿಟ್ಟಿದ್ದಾನೆ. ಈಗ ನಾನು ಸುಧಾರಣೆ ಆಗಿದ್ದೀನಿ, ನಾನು ಒಳ್ಳೆಯವನು ಅಂತ ಮಾಡ್ಲಿಕ್ಕೆ ಹೋದರೆ ಆ ಭಗವಂತ ಅದನ್ನು ಎಂದಿಯೂ ಕೂಡ ಮೆಚ್ಚುವುದಿಲ್ಲ ಅಂತೇಳಿ ಹೇಳ್ತಾರೆ. ನೋಡಿ, ಇನ್ನು 3ನೇ ಪದ್ಯ ಭಾಗ. ಕಪಟತನದಲ್ಲಿ ಕಾಡುವವರೆಲ್ಲರೂ ಜಪಗಳ ಮಾಡಿದರೇನು ಫಲ, ಕುಪಿತ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ಮಾಡಿದರೇನು ಫಲ. ನೋಡಿ, ಕಪಟತನದಲ್ಲಿ ಕಾಡುವವರೆಲ್ಲರೂ ಜಪಗಳ ಮಾಡಿದರೇನು ಫಲ. ಕಪಟತನ ಯಾವಾಗಲೂ ಕೆಟ್ಟ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿ, ಯಾವಾಗಲೂ ಇನ್ನೊಬ್ಬರನ್ನು ಕಾಡಬೇಕು, ಇನ್ನೊಬ್ಬರ ಮನಸ್ಸನ್ನು ನೋಯಿಸೋದು ಅಥವಾ ಅವ್ರ ತೊಂದರೆಯನ್ನು ಕೊಡುವಂತಹ ವ್ಯಕ್ತಿ ಯಾವುದೇ ಜಪಗಳನ್ನು ಮಾಡಿದರೆ ಏನಾದರೂ ಫಲ ಸಿಗುತ್ತಾ? ಇಲ್ಲ. ಖಂಡಿತವಾಗಿ ಫಲವನ್ನು ಸಿಗಲ್ಲ. ಯಜ್ಞಯಾಗಾದಿಗಳು ಮಾಡಿದರೆ ಸಿಗಲ್ಲ. ಆತ ಯಾವಾಗಲೂ ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡ್ತಾನೆ ಬಂದಿರ್ತಾನೆ, ತೊಂದರೆಯನ್ನು ಕೊಡ್ತಾನೆ ಬಂದಿರ್ತಾನೆ, ಅಥವಾ ಇನ್ನೊಬ್ಬರ ಬಗ್ಗೆ ಅಸಮಾಧಾನ ಹೊಂದಿಕೊಂಡು ಇರ್ತಾನೆ ಬಂದಿರ್ತಾನೆ. ಅಂಥ ವ್ಯಕ್ತಿ ನಿರಂತರವಾಗಿ ಅವ್ರನ್ನ ತೊಂದರೆ ಕೊಡ್ತಾ ಇರುವಂತಹ ವ್ಯಕ್ತಿ ಜಪಗಳೇನಾದರೂ ಮಾಡಿದರೆ ಪ್ರಯೋಜನ ಆಗುತ್ತಾ? ಇಲ್ಲ. ಅಥವಾ ಯಾವುದಾದ್ರೂ ಹೋಗಿ ಯಾವುದೋ ಒಂದು ನದಿಯಲ್ಲಾಗಿರ್ಬೋದು ಅಥವಾ ಯಾವುದೋ ಒಂದು ದೇವಸ್ಥಾನದಾಗ ಒಂದು ಕರಿಮಣಿ ಮನೆಯನ್ನು ಇಟ್ಕೊಂಡು ಹೋಗಿ ನಾನು ದೇವ್ರ ಹೆಸರಿನಲ್ಲಿ ಜಪವನ್ನು ಮಾಡ್ತೀನಿ ಅಂತಂದರೆ ಆಗತ್ತಾ? ಇಲ್ಲ. ಆತ ಸುಳ್ಳು, ವಂಚನೆ, ಮೋಸ ಇಂಥ ಹಲವಾರು ಅಪರಾಧಗಳನ್ನು ಮಾಡ್ತಾ ಆತ ಕಪಟತನವನ್ನು ಮಾಡ್ತಾನೆ ಬಂದಿರ್ತಾನೆ. ಹಂಗೆ ಮಾಡ್ತಾ ಬಂದಂಥ ವ್ಯಕ್ತಿ ಸಡನ್ನಾಗಿ ಒಂದು ಸಲ ತನ್ನ ಮನೆಯಲ್ಲಿ ಯಾವಾಗಲೂ ಆತ ಮನೆಯಲ್ಲಿ ತಂದೆ ತಾಯಿಗಳಿಗೆ ನೋಯಿಸೋದಾಗಲಿ ಅಥವಾ ಹೆಂಡತಿ ಮಕ್ಕಳನ್ನು ನೋಯಿಸೋದಾಗಲಿ ಅಥವಾ ಮನೆಗೆ ಯಾರಾದರೂ ಸಂಬಂಧಿಕರು ಬಂದಿರ್ತಾರೆ ಅವರನ್ನು ಕಾಡುವಂತಹ ಉದ್ದೇಶ ಆಗಿರ್ಬೋದು. ಏನೇ ಒಂದು ಮಾಡಿದರೂ ಕೂಡ ಆತ ಇಷ್ಟೆಲ್ಲ ಅವ್ರ ತೊಂದರೆನ ಕೊಡ್ತಕ್ಕಂತಹ ವ್ಯಕ್ತಿ ಕೊನೆಗೆ ಒಂದಿನ ಆತ ಜಪವನ್ನು ಮಾಡಿದ್ರೆ ಏನಾದರೂ ಫಲ ಸಿಗುತ್ತಾ? ಯಾವುದಾದ್ರೂ ಪುಣ್ಯದ ಪ್ರಾಪ್ತಿ ಆಗುತ್ತಾ? ಏನೂ ಪ್ರಾಪ್ತಿ ಆಗಲ್ಲ. ಯಾವುದೇ ಪುಣ್ಯ ಕೂಡ ಸಿಗಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಕುಪಿತ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ಮಾಡಿದ ರೇನು ಫಲ. ಕುಪಿತ ಸಿಟ್ಟನ್ನು ಮಾಡ್ಕೋತಕ್ಕಂತಹ ವ್ಯಕ್ತಿ, ಯಾವಾಗಲೂ ಸಿಟ್ಟಿನಲ್ಲೇ ಇರ್ತಕ್ಕಂಥ, ಒಂದು ಸ್ವಲ್ಪ ನಗು ಅನ್ನೋದೇ ಮರ್ತು ಬಿಟ್ಟಿರ್ತಾನೆ. ನಾವು ಇಂಥ ವ್ಯಕ್ತಿಗಳು ಅವರು ತಾವು ನಗಲ್ಲ ಅಥವಾ ಇನ್ನೊಬ್ರು ನಗಸನ್ನು ಅವ್ರು ಇಷ್ಟಪಡಲ್ಲ. ಯಾವಾಗಲೂ ಕೋಪವನ್ನು ಮಾಡ್ಕೊಳ್ತಾ ವ್ಯಕ್ತಿ, ನಿರಂತರವಾಗಿ ಕೋಪವನ್ನು ಮಾಡ್ತಾ ವ್ಯಕ್ತಿ ಒಂದಿನ ಬಂದು ಆತ ನಾನು ಉಪವಾಸ ಮಾಡ್ತೀನಿ ಅಂತಂದರೆ ಏನು ಬದಲಾಗತ್ತಾ? ಇಲ್ಲ, ಅದು ಖಂಡಿತ ಬದಲಾಗಲ್ಲ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಸಿಟ್ಟನ್ನು ಮಾಡಿಕೊಳ್ಳಿ ಎಲ್ಲವನ್ನು ಸಮಾಧಾನದ ಬಗೆಹರಿಸಬೇಕು. ಮನುಷ್ಯ ಅಂದಮೇಲೆ ಏರು ಪೀರು ಬೀಳು ಏಳು ಎಲ್ಲವೂ ಕೂಡ ಹೆಚ್ಚಾಗ್ತಾ ಕಡಿಮೆ ಆಗ್ತಾನೆ ಹೋಗ್ತಾ ಇರ್ತೇವೆ. ಒಂದೇ ಸಮಾಧಾನದ ಕಡೆಯಲ್ಲಿ ತೂಗ್ತಾ ಇರಲ್ಲ. ಅದಕ್ಕಾಗಿ ಅಂತಹ ವ್ಯಕ್ತಿಗಳು ಸಿಟ್ಟನ್ನು ಮಾಡ್ತಾ ಇನ್ನೊಬ್ಬರು ತೊಂದರೆ ಕೊಡ್ತಕ್ಕಂತಹ ವ್ಯಕ್ತಿ ಉಪವಾಸವನ್ನು ಮಾಡಿ ಜಪವನ್ನು ಮಾಡಿದ್ರೆ ಏನಾದರೂ ಪ್ರಯೋಜನ ಆಗುತ್ತಾ? ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ, ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ. ನೋಡಿ, ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೆ ಏನು ಫಲ. ಯಾವಾಗಲೂ ಕೆಟ್ಟದಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಕೊಲೆ ಮಾಡೋದಾಗಿರ್ಬೋದು, ದರೋಡೆ ಆಗಿರ್ಬೋದು, ರಾಬರಿ ಆಗಿರ್ಬೋದು, ಅಥವಾ ಇನ್ನೊಬ್ಬರನ್ನು ತಲೆ ಹೊಡೆಯೋದಾಗಿರ್ಬೋದು, ಅಥವಾ ಅವ್ರ ಮನೆತನ ಕಳ್ತನವನ್ನು ಮಾಡೋದಾಗಿರ್ಬೋದು, ಒಟ್ಟಾರೆಗೆ ಆ ಹೀನ ಕೃತ್ಯಗಳನ್ನು ಮಾಡ್ತಕ್ಕಂತಹ ವ್ಯಕ್ತಿ ಹೋಗಿ ನದಿಯಲ್ಲಿ ಸ್ನಾನವನ್ನು ಮಾಡಿದ್ರೆ ಅದು ಇಟ್ಟು ದಿನ ಮಾಡಿರ್ತಕ್ಕಂತಹ ಪಾಪ ಏನಾದರೂ ಹೋಗುತ್ತಾ? ಇಲ್ಲ, ಅದು ಖಂಡಿತ ಹೋಗೋದಿಲ್ಲ. ಅಂದರೆ ಯಾವಾಗಲೂ ಕೆಟ್ಟವನ್ನು ಮಾಡಿರ್ತಕ್ಕಂತಹ ವ್ಯಕ್ತಿ ಒಂದಿನ ಸಡನ್ನಾಗಿ ಬಂದು ಆತ ನಾನು ನದಿಯಲ್ಲಿ ಸ್ನಾನ ಮಾಡಿ ನಾನು ಇಷ್ಟು ದಿನ ಮಾಡಿರ್ತ ಪಾಪ ಇಲ್ಲ ನಿವಾರಣೆ ಆಗಲಿ ಅಂತ ಏನಾದರೂ ಭಗವಂತನ ಕೇಳಿದರೆ ಆಗುತ್ತಾ? ಇಲ್ಲ. ಶ್ರೀನಿಧಿ ಪುರಂದರ ವಿಠಲನೆಯದೆ ಮೌನವ ಮಾಡಿದರೆ ಏನು ಫಲ. ನೋಡಿ, ಪುರಂದರ ದಾಸರ ಅಂಕಿತ ನಾಮ ಯಾವುದು? ಪುರಂದರ ವಿಠಲ. ನಾವು ಪುರಂದರ ವಿಠಲನನ್ನು ನಾವು ಮನಸ್ಸಿನಲ್ಲಿ ಅಥವಾ ನಮಗೆ ಇಷ್ಟ ಆಗಿರ್ತಕ್ಕಂಥ ದೇವರನ್ನು ನಾವು ಮನಸ್ಸಿನಲ್ಲಿ ನೆನೆಸ್ಕೊಂಡು ಅದು ಆತನ ನೆನಪನ್ನು ಮಾಡಿಕೊಳ್ಳದೆ ನಾವು ಸುಮ್ಮನೆ ಮೌನವನ್ನು ಮಾಡೋಕತ್ತೀವಿ ಅಂದ್ರೆ ಏನಾದರೂ ಫಲ ಆಗುತ್ತಾ? ಇಲ್ಲ, ಖಂಡಿತ ಆಗಲ್ಲ. ನಾವು ಒಂದು ಮೌನವನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಆಫೀಸರ್ ಪರ್ಮಿಷನ್ ಬೇಕು. ಅದೇ ರೀತಿಯಾಗಿ ಅವರ
ಅವರು ಯಾವ ಭಾಗದಲ್ಲಿರ್ತ ಆ ಭಾಗದಲ್ಲಿ ಪರ್ಮಿಷನ್ ಬೇಕು. ಎದಕ್ಕೆ ಪರ್ಮಿಷನ್ ಬೇಕು ಹೇಳಿ ನೋಡೋಣ. ಭಗವಂತನ ಕಡೆ ನಾವು ಒಳ್ಳೆಯ ಕೆಲಸವನ್ನು ಮಾಡಕತ್ತೀವಿ, ನಾವು ಒಳ್ಳೆ ಕೆಲಸವನ್ನು ಮಾಡ್ಲಿಕ್ಕತ್ತೀವಿ ಅಂತೇಳಿ ನಾವು ಭಗವಂತನಲ್ಲಿ ನಾವು ಪರ್ಮಿಷನನ್ನು ಕೇಳಬೇಕು. ಹೌದಾ, ನಾನು ಯಾವಾಗಲೂ ಒಳ್ಳೆಯದನ್ನು ಮಾಡ್ತಾನೆ, ತಂದೆ ತಾಯಿನ ನೋಡ್ಕೊಳ್ತಾ ಇದ್ದೀನಿ, ನಾನು ಕೆಟ್ಟ ಕೆಲಸವನ್ನು ಮಾಡ್ತಾ ಇಲ್ಲ, ನಾನು ಸಾಧ್ಯವಾದಷ್ಟು ಒಳ್ಳೆಯ ಸಹಾಯವನ್ನು ಮಾಡ್ತಾ ಇದ್ದೀನಿ. ನಾವು ಯಾವುದೋ ಒಂದು ಕಚೇರಿಯಲ್ಲಿ ಅಥವಾ ಯಾವುದೋ ಒಂದು ಆಫೀಸ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದರೆ ಇನ್ನೊಬ್ಬರಿಗೆ ಯಾವಾಗ ಕೆಟ್ಟವನ್ನು ಮಾಡೋದು ಅಥವಾ ಅವರಿಗೆ ಟಾರ್ಚನ್ನು ಕೊಡೋದನ್ನು ಮಾಡಿ ನಾನು ಅವರು ಇನ್ನೊಬ್ಬರು ಒಂದು ಆಫೀಸರ್ ಹತ್ರ ಹೋಗಿ ನಾನು ತುಂಬ ಒಳ್ಳೆಯವನು, ನಾನು ತುಂಬ ಹೆಲ್ಪಿಂಗ್ ಗುಣ ಇದೆ, ನಾನು ತುಂಬ ಕೆಲಸವನ್ನು ನಿಮಗೆ ತಿಳಿಲ್ಲ ಅನ್ನುವಂಥ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ನಾನು ತುಂಬ ಹೆಲ್ಪಿಂಗ್ ನೇಚರ್ ಇದೆ ಅಂತೇಳಿ ಅಂದ್ಕೊಂಡು ನಾವು ಏನಾದರೂ ಹೋಗಿ ಭಗವಂತನಲ್ಲಿ ಅಲ್ಲ ಆಫೀಸರಲ್ಲಿ ಅಥವಾ ಯಾವುದೋ ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿ ಇನ್ನೊಬ್ಬರು ತೊಂದರೆಯನ್ನು ಕೊಟ್ಟು ಅವ್ರು ಏನೋ ಒಂದು ಡಾಟಾವನ್ನು ದಿನಾಂಕವನ್ನು ಅಥವಾ ಏನೋ ಒಂದು ಹಾಳು ಮಾಡಿದ್ದೇ ಆಗಲಿ ಅಥವಾ ಯಾವುದೋ ಒಂದು ಕಾಗದ ಪತ್ರಗಳನ್ನು ರದ್ದುಪಡಿಸಿದ್ದೇ ಆಗಲಿ ಹೋಗಿ ಇನ್ನೊಬ್ಬರ ಹತ್ರ ನಾನು ಒಳ್ಳೆಯವನು ಹಾಗೆ ಹೀಗೆ ಅಂತ ತೋರಿಸ್ಕೊಂಡ್ರಾಗತ್ತಾ ಇಲ್ಲ. ಅದೇ ರೀತಿಯಾಗಿ ತಂದೆ ತಾಯಿಯನ್ನು ನೋಡದೆ ಆತ ಯಾವಾಗಲೂ ಯಾವುದೋ ಒಂದು ವೃದ್ಧಾಶ್ರಮದಲ್ಲಿ ಬಿಡೋದಾಗಲಿ ಅಥವಾ ತನ್ನ ಮಕ್ಕಳನ್ನು ಹೆಂಡತಿಯನ್ನು ಹೊಡೆದು ನಿತ್ಯ ಟಾರ್ಚರ್ ಕೊಡ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬರು ಮುಂದೆ ಹೋಗಿ ಇನ್ನೊಬ್ಬರು ತಂದೆ ತಾಯಿ ಮುಂದೆ ಹೋಗಿ ನಾನು ಹಾಗೆ ಹೀಗೆ ಅಂತ ಹೇಳಿದರೆ ಒಳ್ಳೆಯದಾಗತ್ತಾ ಇಲ್ಲ. ತನ್ನ ಮನಸ್ಸಿನಲ್ಲಿರ್ತಕ್ಕಂತಹ ಭಗವಂತನನ್ನು ಆತ ನಿಷ್ಕಲ್ಮಶ ಮನಸ್ಸಿನಿಂದ ನೆನೀಬೇಕು. ಹೌದಾ, ಆಗ ಮಾತ್ರ ಭಗವಂತ ನಮಗೆ ಫಲಾನುಫಲವನ್ನು ಕೊಡ್ತಾನೆ. ಆತ ಯಾವುದೇ ಕಾರಣಕ್ಕೂ ಇಲ್ಲಿದ್ದರೆ ನಮಗೆ ಫಲವನ್ನು ಏನು ಕೊಡುವುದಿಲ್ಲ. ಆತ ನಾವು ಮನಸ್ಸಿನಲ್ಲಿ ನಾವು ಏನೇ ಮಾಡಿದರೂ ಕೂಡ ನಾವು ಭಗವಂತನನ್ನು ಎಷ್ಟೇ ನೆನಪನ್ನು ಮಾಡಿಕೊಂಡ್ರೂ ಕೂಡ ನಮಗೇನಾಗೋದಿಲ್ಲ, ಒಳ್ಳೆಯದು ಆಗೋದಿಲ್ಲ. ನಾವು ಯಾವಾಗಲೂ ಒಳ್ಳೆಯವನ್ನು ಮಾಡಬೇಕು. ಆದಷ್ಟು ಸಾಧ್ಯವಾದಷ್ಟು ಮಕ್ಕಳೇ ಒಳ್ಳೆಯದನ್ನು ಮಾಡಿ, ಸಾಧ್ಯವಾದಷ್ಟು ದಾನ ಧರ್ಮವನ್ನು ಮಾಡಿ. ನಮ್ಮ ಒಂದಲ್ಲ ಒಂದು ದಿನ ಕಾಯೋದೇನಪ್ಪ ಅಂದರೆ ನಾವು ಮಾಡಿರ್ತಕ್ಕಂಥ ಸಹಾಯವೇ ನಮ್ಮ ಪುಣ್ಯಕ್ಕೆ ಬಂದು ನಿಲ್ಕೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಮಕ್ಕಳೇ. ಯಾಕಪ್ಪ ಅಂತಂದರೆ ಸಾಧ್ಯವಾದಷ್ಟು ಒಂದು ಅನ್ನವನ್ನು ದಾನ ಮಾಡಿ, ಸಾಧ್ಯವಾದಷ್ಟು ಜನರಿಗೆ ಒಳ್ಳೆಯದನ್ನು ಮಾಡಿ, ಸಾಧ್ಯವಾದಷ್ಟು ಮಾಹಿತಿನ ಹಂಚಲಿಕ್ಕೆ ಪ್ರಯತ್ನವನ್ನು ಪಡಿ, ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಿ, ಸಾಧ್ಯವಾದಷ್ಟು ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳನ್ನ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೆ ಆದರೆ ಭಗವಂತ ಖಂಡಿತ ನಿಮಗೆ ಒಂದಲ್ಲ ಒಂದು ದಿನ ಪುಣ್ಯವನ್ನು ಕೊಡ್ತಾನೆ, ಒಳ್ಳೆಯ ಜೀವನವನ್ನು ರೂಪಿಸ್ತಾನೆ ಅಂತಲೇ ಹೇಳ್ಬೋದು. ನೋಡಿ, ಒಟ್ಟಾರೆ ಈ ಪದ್ಧತಿ ಐತಲ್ವ ಮಕ್ಕಳಿನ ತರಗತಿಯಲ್ಲಿ ನಾವು ಪುರಂದರ ದಾಸರು ಒಂದು ಹೇಳ್ತಕ್ಕಂಥ ಕೀರ್ತನ ಬೇವು ಬೆಳ್ಳಲು ಇಡಲೇನು ಫಲ ಅನ್ನುವಂತಹ ಪದ್ಯ ಭಾಗವನ್ನು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಇದರ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ತರಗತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.